ಇನ್ನು ರಾಯ್ ಆತ್ಮಹತ್ಯೆ ಕೇಸ್ ಬಗ್ಗೆ ಮಾತಾಡಲೇಬೇಕು. SITಯಿಂದ ರಾಯ್ ಫೋನ್ ಕರೆಗಳ ಪರಿಶೀಲನೆ ನಡೀತಾ ಇದೆ. CDR ರಿಪೋರ್ಟನ್ನು ಬೆನ್ನಹತ್ತಿದ್ದಾರೆ SITನವರು. ತುಂಬ ಇಂಟ್ರೆಸ್ಟಿಂಗ್ ಸಂಗತಿಗಳು ಕೂಡ ಬಯಲಾಗಿವೆ ಅಂತೆ. ಇಂಟರ್ನೆಟ್ ಕರೆ ಮಾಡಿರೋದು ಕೂಡ ಗೊತ್ತಾಗಿದೆ ಅಂತ. ಯಾರಿಗೆ ಮಾಡಿದ್ರು ಏನು ಎತ್ತ ಅದರ ಪೂರ್ವಾಪರಗಳನ್ನು ಹುಡುಕ್ತಾ ಇದ್ದಾರೆ. ಎಲ್ಲಿಂದ ಕಾಲುಗಳು ಹೋದವು, ಏನು, ಯಾರ ಜೊತೆಗೆ, ಇದೆಲ್ಲದೂ ಕೂಡ. ಯಾಕಂದರೆ ವಿವರ ಅಷ್ಟು ಸುಲಭವಾಗಿ ಸಿಗಲ್ಲ, ತುಂಬ ಡಿಫಿಕಲ್ಟ್ ಅದರದ್ದು ಡೀಟೇಲ್ಸ್ ತಗೊಳ್ಳೋದು. ಹೀಗಾಗಿ ಟೆಕ್ನಿಕಲಿ ಏನೇನು ಸಾಧ್ಯತೆಗಳಿದೆಯೋ ಅದ್ರ ಬಗ್ಗೆ SIT ಪರಿಶೀಲನೆ ಮಾಡ್ತಾ ಇದೆ. ಇನ್ನು SIT ಕೂಡ ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಸಂಗತಿಗಳು ಕೂಡ ಗೊತ್ತಾಗಿವೆ. ಮೂರು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಅವರ ಬಿಸ್ನೆಸ್ಸು, IT ದಾಳಿ, ಕೌಟುಂಬಿಕ ವಿಚಾರಗಳು, ಪರ್ಸನಲ್ ಮ್ಯಾಟ್ರಸ್, ಅದ್ರ ಬಗ್ಗೆಯೂ ಕೂಡ ನಾವು ತೋರಿಸ್ತಾ ಇದ್ದೀವಿ. IT ದಾಳಿ ವಿಚಾರವಾಗಿ SIT ತನಿಖೆ ಮಾಡ್ತಾ ಇದೆ. ITಯಿಂದನೇ ಏನಾದರೂ ಬೇಸತ್ತು ಹೋಗ್ಬಿಟ್ರಾ, ಅದರಿಂದ ಏನಾದರೂ ಡಿಪ್ರೆಷನ್ಗೆ ಹೋಗ್ಬಿಟ್ರಾ, ಹೀಗಾಗಿನೇ ಏನು ಅಂತಂದರೆ IT ಅಧಿಕಾರಿಗಳ ಎದುರುಗಡೆನೇ ಅವರು ಗುಂಡು ಇಟ್ಕೊಂಡು ಸತ್ತೋಗ್ಬಿಟ್ರಾ ಹೊಡ್ಕೊಂಡು. ಇದು ಸಂಗತಿ. ಕಿರುಕುಳ, ಒತ್ತಡ ತಡ್ಕೊಳಕ್ಕಾಗದೇ ಏನಾದರೂ ಹೋಗ್ಬಿಟ್ರಾ ಅಂತ. ಇದು ಆಯಾಮ 1. ಆಯಾಮ 2 ಏನು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಏನಾದರೂ ಇದೆಯಾ, ಇವ್ರದ್ದು ಕಿರಿಕಿರಿಗಳೇನಾದರೂ ಇತ್ತಾ, ತೊಂದರೆಗಳೇನಾದರೂ ಇತ್ತಾ, ಯಾರಾದರೂ ದುಡ್ಡು ಕೊಟ್ಟಿದ್ರಾ, ಒತ್ತಡ ಹಾಕ್ತಾಯಿದ್ರಾ, ಕೊಟ್ಟಿರುವಂಥ ದುಡ್ಡನ್ನು ವಾಪಸ್ ಕೊಡಲೇಬೇಕಾದಂಥ ಅನಿವಾರ್ಯ ಸ್ಥಿತಿ ಉದ್ಭವ ಆಗಿತ್ತಾ, ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳಿವೆ, ದುಬೈ ಕಥೆ ಏನು, ಅಮೆರಿಕದ ಕಥೆ ಏನು, ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳಿವೆ, ಯಾವ್ಯಾವ ಹಂತದಲ್ಲಿವೆ, ಎಷ್ಟೆಷ್ಟು ಹಣ ಹಾಕಿದ್ದಾರೆ ಅದಕ್ಕೆ, ಎಲ್ಲಿಂದ ಬಂತು ಆ ಹಣ, ಇದು ವೆರಿ ಇಂಪಾರ್ಟೆಂಟ್ ಸಂಗತಿ. ಯಾರು ಹಣ ಕೊಟ್ಟರು, ಇದೆಲ್ಲದರ ಬಗ್ಗೆಯೂ ಕೂಡ 2ನೇ ಆಯಾಮವನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಹಣ ಇದ್ದಾಗ ಒಂಥರ ಮನಸ್ಥಿತಿ, ಹಣ ಇಲ್ಲದಾಗ ಇನ್ನೊಂದು ಥರದ ಮನಸ್ಥಿತಿಗಳು, ಇವೆಲ್ಲವೂ ಕೂಡ ನೋಡಿ. ನಿಮ್ಮ ನಿರ್ದೇಶಕ ಹೇಳಿರುವಂಥ ಮಾತಿದು. ಮನುಷ್ಯರಿಗೆ ಮಾನಸಿಕ ಸಮತೋಲನ ಮುಖ್ಯ ಅಂತ ಹೇಳಿದ್ದಾರೆ ಪ್ರತಿಮಾ ಮೇಡಮ್. ಹೇಳಿದ್ರೆ ಈ ಒಂದು ಸಮಸ್ಯೆ ಎಲ್ಲ ಕಡೆನೂ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನೀವು ಹೇಳಿದಾಗೆ ಬರೀ ದುಡ್ಡು, ಒಂದು ಐಶ್ವರ್ಯ ಬಂದರೆ ಎಲ್ಲ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಸರಿಯಲ್ಲ. ಇನ್ಫ್ಯಾಕ್ಟ್ ಕೆಲವು ಸಂಶೋಧನೆ ಪ್ರಕಾರ ಪಾವರ್ಟಿ ಆಲ್ಸೋ ಕಾಸಸ್ ಡಿಸ್ಟ್ರೆಸ್, ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ನೀವು ಜಾಸ್ತಿ ಹಣ ಪಡೆದ್ರೆ ಡಿಸ್ಟ್ರೆಸ್ ಇರೋದಿಲ್ಲ ಅಂತ. ಬಟ್ ನಮ್ಗೆಲ್ಲ ಏನು ಅರ್ಥ ಆಗಬೇಕು ಇದರಿಂದ ಅಂತ ಹೇಳಿದ್ರೆ, ಎಷ್ಟು ಮಟ್ಟಿಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಪ್ರಮಾಣತೆ ಕೊಡ್ತೀವೋ ಅದೇ ರೀತಿ ಮಾನಸಿಕ ಆರೋಗ್ಯಕ್ಕೆ ಕೊಡಬೇಕು, ನಂಬರ್ 1. 2ನೇದು, ಹೇಗೆ ಒಂದು ನಾವು ಟೆನ್ಷನ್ನ ಎದುರಿಸ್ಬೋದು ಅಥವಾ ನಾವು ರೆಸಿಲಿಯನ್ಸ್ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಬೋದು, ಪರ್ಟಿಕ್ಯುಲರ್ಲಿ ಅಮಂಗ್ ಯಂಗ್ ಪೀಪಲ್, ಅದು ನಾವು ಹೇಳ್ಕೊಡೋದು ಬಹಳ ಮುಖ್ಯ. 3ನೇದು ಸೋಷಿಯಲ್ ಸಪೋರ್ಟ್. ಅಂದರೆ ಯಾರಿಗೂ ಒಂಥರ ನಾನು ಒಂಟಿಯಾಗಿದ್ದೀನಿ, ಏನು ಅದು ಕಾಣ್ತಾ ಇಲ್ಲ, ನನ್ನ ಮುಂದೆ ದಾರಿನೇ ಕಾಣ್ತಾ ಇಲ್ಲ, ಆ ಒಂದು ಸಿಚುವೇಶನಲ್ಲಿ ಹೇಗೆ ಕ್ಯಾನ್ ದೇ ರೀಚ್ ಔಟ್ ಫಾರ್ ಹೆಲ್ಪ್ ಅಂತ ಹೇಳಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅದನ್ನು ಮಾಡೋದು ಬಹಳ ಮುಖ್ಯ.